ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಹುಲ್ಸೂರು ತಾಲೂಕಿನ ದೇವನಾಳ, ಮಾಚನಾಳ, ಮಿರ್ಕಲ್ ಸೇರಿದಂತೆ ವಿವಿಧೆಡೆ ಮಂಗಳವಾರ ಸಂಜೆ ಬಿರುಗಾಳಿ, ಗುಡುಗು ಮಿಂಚಿನ ಧಾರಾಕಾರ ಮಳೆ ಸುರಿದಿದೆ. ಬಿರುಗಾಳಿ ಹೊಡೆತಕ್ಕೆ ರೈತರ ಹೊಲಗಳಲ್ಲಿದ್ದ ಮಾವಿನ ಹಣ್ಣುಗಳು ಧರೆಗುರುಳಿದ್ದು ಹಲವು ಮನೆಗಳ ತಗಡಿನ ಮೇಲ್ಛಾವಣಿಗಳು ಕೂಡ ಹರಿಹೋಗಿವೆ. ಇದೇ ವೇಳೆ ದೇವನಾಳ ಗ್ರಾಮದ ಬಡ ರೈತ ಧನರಾಜ್ ಹಂಡೆ ಎಂಬುವರು ಕೂಡ ತಮ್ಮ ಹೊಲದ ಬೇವಿನ ಮರದ ಕೆಳಗೆ ಹಸು ಮತ್ತು ಹೋರಿಯನ್ನು ಕಟ್ಟಿದ್ರು. ದಿಢೀರನೆ ಸಿಡಿಲು ಬಡಿದ ಪರಿಣಾಮ ಅಂದಾಜು 1,20,000 ರೂಪಾಯಿ ಮೌಲ್ಯದ 2 ಜಾನುವಾರುಗಳು ಸ್ಥಳದಲ್ಲೇ ಸಾವನ್ನಪ್ಪಿವೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜಾನುವಾರುಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರುವ ಬಡ ರೈತನ ನೆರವಿಗೆ ಸರ್ಕಾರ ತಕ್ಷಣ ಧಾವಿಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಚಿಂಚೋಳಿ ತಾಲೂಕಿನ ಹುಡದಹಳ್ಳಿ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಕುಡಿಯುವ ನೀರಿನ ತೀವ್ರ ಸಂಕಷ್ಟ ಎದುರಾಗಿದೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ವೀರೇಂದ್ರ ಪಾಟೀಲ್ ಅವರ ಹುಟ್ಟೂರಾಗಿರುವ ಈ ಗ್ರಾಮದ 1,800ಕ್ಕೂ ಹೆಚ್ಚು ಜನರಿಗೆ ಕುಡಿಯುವ ನೀರಿಲ್ಲದೆ ಪರದಾಡುವಂತಾಗಿದೆ. ಗ್ರಾಮದ 3 ಬೋರ್ವೆಲ್ಗಳು ಕೆಟ್ಟು ಹೋಗಿದ್ರೂ ಕೂಡ ಅಧಿಕಾರಿಗಳು ಇತ್ತ ಸ್ಪಂದಿಸುತ್ತಿಲ್ಲ. ಹೀಗಾಗಿ ಮಹಿಳೆಯರು ಮತ್ತು ಮಕ್ಕಳು ನಿತ್ಯವೂ 3 ಕಿಲೋಮೀಟರ್ ದೂರದ ಕೆರೆಗೆ ತೆರಳಿ ನೀರು ತರುವ ದುಸ್ಥಿತಿ ಇದೀಗ ಅಲ್ಲಿ ನಿರ್ಮಾಣವಾಗಿದೆ. ಬೋರ್ವೆಲ್ ದುರಸ್ತಿಗೆ ಅನುದಾನ ಇಲ್ಲ, ತೆರಿಗೆ ಹಣದಲ್ಲೇ ದುರಸ್ತಿ ಮಾಡಿಕೊಳ್ಳಿ ಎಂದು ಅಧಿಕಾರಿಗಳು ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂಬರುವ ಯಲ್ಲಮ್ಮ ದೇವಿಯ ಜಾತ್ರೆಗೂ ನೀರಿನ ಕೊರತೆ ದೊಡ್ಡ ಸಮಸ್ಯೆ ಆಗಿದ್ದು, ಜಿಲ್ಲಾಡಳಿತ ಕೂಡಲೇ ಟ್ಯಾಂಕರ್ ಮೂಲಕ ನೀರು ಪೂರೈಸಬೇಕೆಂದು ಆಗ್ರಹಿಸಿದ್ದಾರೆ. ಒಳಗೆ ಯಾವಾಗ ಒಟ್ಟು ಮೋಟ್ರ್ ತೆಗಿಲೇ ಇರಲಿಲ್ಲ, ಅಥವಾ ಈಗ ಬಂದಾಗಿದ್ದು ಮೋಟ್ರೂ ಅದಕ್ಕೆ ಚಾಲು ಮಾಡೋಕ್ಕೆ ತಯಾರಿಲ್ಲ. ನಾಳೆ ಜಾತ್ರೆ ಯಲ್ಲಮ್ಮ ಇದು ಪಬ್ಲಿಕ್ ಹೋಗೋದು, ಈಗ ಜನರಿಗೆಲ್ಲ ಈ ಕಡೆ ಶೂಟ್ ಮಾಡ್ಬೋದು. ನೀವು ಜನರಿಗೆ ಇದು ಹಾಲತ್ತರ ನೋಡಿರಿ, ನಾವು ಒಂದು ಮೋಟ್ರ್ ನೀರು ಹತ್ತಲಾಗ್ಯಾವ. ಒಂದು ಬೋರನ್ನು ಇದೊಂದು ಮಣ್ಣು ಮಾಡಿರಿ ಸರ್, ಅದು ಮಣ್ಣು ಮಾಡಿದ್ರು ಅದಕ್ಕೆ 2 ಪೈಪ್ ಬೇಕಾಗಿತ್ತು. ಅದು ಪೂರ ಗುಂಜಲತ್ತದ ರೀ, ಭಾಳ ಹೇರ್ ಹಿಡಿಯತ್ತೆ ಸರ್, ಅದಕ್ಕೆ ನೀರು ಹತ್ತೋದಕ್ಕೆ ಅದಕ್ಕೂ ಮಾಡತ್ತೆ ಇರಲಿಲ್ಲ. ಮನ ಸಲ ಒಂದು 20 ಸಲ ಫೋನ್ ಮಾಡಿರ್ಬೇಕು ನಾವು ಪಿ ಡಿ ಒ ಸಾಬ್ರಿಗೆ, ಫೋನ್ ಎತ್ತಲತ್ತೇ ಇಲ್ಲ. ನಮ್ದು ಇದು ಬೇಕಾದರೂ ನಮ್ದು ಇದು ಮಾಡಿ ತೋರಿಸ್ತೀವಿ ನಿಮ್ಗೆ. ಇದ್ರ ಎಷ್ಟು ಸಲ ಫೋನ್ ಮಾಡೀನಿ, ಇದ್ರಾಗ ನಿಮಗೆ ತೋರಿಸ್ಬೋದು ನಾವು. ಭಕ್ತಿ, ಪೂಜೆ ಮತ್ತು ಪುಣ್ಯ ಕಾರ್ಯಗಳಿಗೆ ವಿಶೇಷ ಮಹತ್ವ ಹೊಂದಿರುವ ಅಧಿಕ ಮಾಸದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಭಕ್ತಿಭಾವದ ಭಜನಾ ಕಾರ್ಯಕ್ರಮ ಜರುಗಿತು. ನಗರದ ಶ್ರೀ ವಿಶ್ವಾಂಜನೇಯ ದೇವಸ್ಥಾನದಲ್ಲಿ ಶ್ರೀ ವಿಶ್ವಾಂಜನೇಯ ಸೇವಾ ಸಮಿತಿ, ಸಂಸ್ಕಾರ ಭಾರತಿ ಹಾಗೂ ಶ್ರೀ ಭವಾನಿ ಶಂಕರ ಭಜನಾ ಮಂಡಳಿಯ ಸಂಯುಕ್ತಾಶ್ರಯದಲ್ಲಿ ಈ ಆಧ್ಯಾತ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ 33 ರಂಗೋಲಿ ಚುಕ್ಕೆಗಳಲ್ಲಿ ನಾರಾಯಣನ ಮೂರ್ತಿಯನ್ನು ಅನಾವರಣಗೊಳಿಸಲಾಯಿತು. ಭಕ್ತರು ಕೂಡ 33 ಹಾಡುಗಳ ದಾಸರ ಕೀರ್ತನೆಗಳ ಮೂಲಕ ಶ್ರೀ ಹರಿಯ ನಾಮಸ್ಮರಣೆಯಲ್ಲಿ ತಲ್ಲೀನರಾದರು. ಇದೇ ವೇಳೆ 33 ಮಹಿಳೆಯರಿಗೆ ಉಡಿ ತುಂಬುವ ವಿಶೇಷ ಧಾರ್ಮಿಕ ಕಾರ್ಯಕ್ರಮವೂ ಕೂಡ ನಡೆಯಿತು. ಭಜನೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಂದ ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಶುದ್ಧಿ ದೊರೆಯುತ್ತದೆ ಎಂದು ಸಂಘಟಕರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಕಾರ ಭಾರತೀಯ ಪದಾಧಿಕಾರಿಗಳು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ನಮಸ್ಕಾರ. ನಮ್ಮ ಸಂಸ್ಕಾರ ಭಾರತಿ ಮೂಲ ಉದ್ದೇಶ ಏನಂದ್ರೆ ಕಲೆ ಮತ್ತು ಕಲಾವಿದರನ್ನ ಪೋಷಿಸುವುದು, ಬೆಳೆಸುವುದು. ಇತ್ತೀಚಿನ ಯುಗದಲ್ಲಿ AI ಬಂದಿದೆ, ಎಲ್ಲ ಕಡೆ ಮೊಬೈಲ್ ಹಿಡ್ಕೋತಾರ, ಕಲೆಯನ್ನ ನಾವೇ ಮಾಡಿದ್ದೀವಿ ಅಂತ ಹಾಕೊಳ್ಳೇತಾರ. ಅಂತ ಒಂದು ಸಮಯದಲ್ಲಿ ನಾವು ಸಾಹಿತ್ಯ, ಸಂಗೀತ, ನೃತ್ಯ, ಭರತನಾಟ್ಯ ಮತ್ತ ಎಲ್ಲ ತರದ ವಾದ್ಯಗಳು, ರಂಗೋಲಿ, ಚಿತ್ರಕಲೆ, ಈ ಎಲ್ಲ ಕಲಾವಿದರನ್ನ ಒಂದು ಕಡೆ ಸೇರಿಸಿ ಕಲೆಯನ್ನ ಇಂದಿನ ಯುವ ಪೀಳಿಗೆಗೆ ಪರಿಚಯಿಸಬೇಕು, ಕಲೆಯನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶನೇ ನಮ್ಮ ಸಂಸ್ಕಾರ ಭಾರತೀಯದು. ನಮ್ಮ ಸಂಸ್ಕಾರ ಭಾರತೀಯ ಮೂಲ ಒಂದು ವ್ಯಾಖ್ಯಾನ ಏನಂದ್ರೆ ಕಲೆ ವಿಲಾಸಕ್ಕಾಗಿ ಅಲ್ಲ, ಆತ್ಮ ವಿಕಾಸಕ್ಕಾಗಿ ಅಂತ. ಅದೇ ಒಂದು ಇದು ಉದ್ದೇಶ ಇಟ್ಕೊಂಡು ನಾವು ನಮ್ಮ ಸಂಸ್ಕಾರ ಭಾರತಿ ಅಡಿಯಲ್ಲಿ ಇದೇ ಅಧಿಕ ಮಾಸದಲ್ಲಿ ಜೂನ್ 6ನೇ ತಾರೀಕು 33 ದಾಸರ ಪದಗಳ ಮೇಲೆ ಭರತನಾಟ್ಯ ಕಾರ್ಯಕ್ರಮ, 33 ಅಧಿಕ ಮಾಸದ ದೇವತೆಗಳ ಮೇಲೆ ರಂಗೋಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿಯ ಸಂಸ್ಕಾರ ಭಾರತಿ ಅಡಿಯಲ್ಲಿ ಎಲ್ಲ ಕಲಾವಿದರನ್ನು ಪೋಷಿಸುವ, ಬೆಳೆಸುವ ಒಂದು ಪ್ರಯತ್ನ ಮಾಡುತ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುತ್ತೇನೆ. ಅಧಿಕ ಮಾಸದಲ್ಲಿ ಅಂತೇನು ಆಚರಣೆ ಇಲ್ಲ ಸರ್. ಕಾರ್ತಿಕ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ, ನವರಾತ್ರಿ ದಿನಗಳಲ್ಲಿಯೂ ನಾವು ಪ್ರವಚನಗಳನ್ನ, ಭಜನೆಗಳನ್ನ ಇಟ್ಕೋತೀವಿ. ಅಧಿಕ ಮಾಸ ಅಂದ್ರೆ ಈ ಒಂದು ಒಂದ್ ತಿಂಗಳಲ್ಲಿ 33 ದಿವಸದಲ್ಲಿ ಯಾವುದು ಶುಭ ಕಾರ್ಯಗಳು ಮಾಡೋದಿಲ್ಲ. ಈ 33 ದಿನ ದೇವರಿಗೆ ಅಂತ ಸಮರ್ಪಿತ. ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಕಾರ್ಯಗಳು ಹೆಚ್ಚಾಗಿ. ಬೀದರ್ ಸಂಸದ ಸಾಗರ್ ಖಂಡ್ರೆ ಅವರು ಪ್ರಧಾನಿ ಮೋದಿ ಅವರ ವಿದೇಶಿ ಪ್ರವಾಸ, ಇಂಧನ ಬಳಕೆ ಮತ್ತು ಚುನಾವಣಾ ವ್ಯವಸ್ಥೆ ಕುರಿತು ಮಹತ್ವದ ಹೇಳಿಕೆಗಳನ್ನು ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಉತ್ತಮಪಡಿಸಲು ವಿದೇಶ ಪ್ರವಾಸ ಮಾಡಿರಬಹುದು. ಇದರ ಫಲಿತಾಂಶ ಇನ್ನಷ್ಟೇ ತಿಳಿಯಬೇಕಿದೆ ಎಂದು ಅವರು ಹೇಳಿದ್ದಾರೆ. ಇಂಧನ ದರ ಏರಿಕೆ ಕುರಿತು ಮಾತನಾಡಿ, ಪಂಚರಾಜ್ಯಗಳ ಚುನಾವಣೆ ಮುಗಿಯುತ್ತಿದ್ದಂತೆ ಪೆಟ್ರೋಲ್, ಡೀಸೆಲ್ ದರ ಹೆಚ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಜಾರಿಯಾಗುತ್ತಿರುವ SIR ಪ್ರಕ್ರಿಯೆ ಬಗ್ಗೆ ಪ್ರಸ್ತಾಪಿಸಿ, ವೋಟರ್ ಲಿಸ್ಟ್ನಲ್ಲಿ ಹೆಸರು ಮಿಸ್ ಆಗದಂತೆ ಸಕಲ ಸಿದ್ಧತೆ ನಡೆಯುತ್ತಿದೆ
ಆಗುತ್ತಿದೆ ಎಂದು ಹೇಳಿದ್ದಾರೆ. ತೊಂದರೆಯಾದಲ್ಲಿ ಬೂತ್ ಮಟ್ಟದಲ್ಲಿ ಹೋರಾಟ ಮಾಡಲಾಗುವುದು ಅಂತಲೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ವೋಟಿಂಗ್ ಬೂತ್ಗಳ ಸಿಸಿಟಿವಿ ವಿಜುವಲ್ಸ್ ಅನ್ನು ನೀಡಲು ನಿರಾಕರಿಸುತ್ತಿರುವಂತಹ ಚುನಾವಣಾ ಆಯೋಗವು ರಾಜಕೀಯ ಧೋರಣೆ ಬಿಟ್ಟು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಎಲ್ಲದಕ್ಕೂ ಜನಸಾಮಾನ್ಯರು ಸಾಯ್ತಾ ಇದ್ದಾರೆ. ಪೆಟ್ರೋಲ್, ಡೀಸೆಲ್, ಪ್ರತಿಯೊಂದು ಗ್ಯಾಸು, ಆಟೋ ಡ್ರೈವರ್ಸ್ ಅಂತೂ ಪಾಪ ಚಿಂತೆ ಪರದಾಡ್ತಾ ಇದ್ದಾರೆ. ಇಟ್ಲಿ ಪ್ರಧಾನಿ ಏನು ಸರ್ ಈಗ ಯು ಎಸ್ ಇಸ್ರೇಲ್ ಏನು ಇರಾನ್ ಮೇಲೆ ಏನು ದಾಳಿ ನಡೆಸಿದ್ದಾರೆ, ಈಗಾಗಲೇ ಎಲ್ಲ ಕಡೆ ಏನು ಯುದ್ಧ ನಡೀತಾ ಇದೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಈಗ ನೀವು ನೋಡ್ಬೋದು LPG ಗ್ಯಾಸ್ ಸಿಲಿಂಡರ್ ಇರ್ಬೋದು, ಡೀಸೆಲ್ ಪೆಟ್ರೋಲ್ ಇರ್ಬೋದು, ಎಲ್ಲ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ನಮ್ಮ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿಯವರು ಸುಮಾರು ತಿಂಗಳಿಂದ ಹೇಳ್ತಾ ಇದ್ದಾರೆ ನಮಗೆ ಒಂದು ಎಕನಾಮಿಕ್ ಕ್ರೈಸಿಸ್ ಬರಲಿದೆ ಅಂತ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಹೇಳಿದ್ದಾರೆ ನಾವೆಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ನಾವು ಎಷ್ಟಾಯಿತು ಅಷ್ಟು ನಾವು ಎಸೆನ್ಷಿಯಲ್ ಟ್ರಾವೆಲ್ ಮಾತ್ರ ಮಾಡಬೇಕು ಅಂತ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶದಲ್ಲಿ ಎಲ್ಲ ಮೋದಿ ಗೊತ್ತಿರಲಿಲ್ಲ ಸರ್, ಎಲ್ಲ ಗೊತ್ತಿತ್ತಲ್ಲ. ಒಂದು ವರ್ಷ ನಡೀತಾ ಇದೆ, ಅಭಾವ ಆಗ್ತಿದೆ, ರೇಟ್ ಜಾಸ್ತಿ ಆಗ್ತಿದೆ, ಜನರು ಶಾಕ್ ಅಲ್ಲ. ಅವರು ಸ್ವತಃ ಅವರೇ ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ಹೋಗಬೇಡಿ ಅಂತ ಹೇಳಿ ಕರೆ ಕೊಟ್ಟಿದ್ರು, ಅವರೇ ವಿದೇಶಕ್ಕೆ ಹೋಗಿ ಬೇರೆ ದೇಶಕ್ಕೆ ಚಾಕ್ಲೇಟ್ ಎಲ್ಲ ಕೊಡ್ತಾ ಇದ್ದಾರೆ. ಇದು ಈಗ ನೋಡಿ ಪ್ರಧಾನಮಂತ್ರಿಯವರಾಗಿ ವಿದೇಶಗಳಿಗೆ ಹೋಗಿ ಅದು ಡಿಪ್ಲೊಮೆಸಿ ಅಂತ ಹೇಳ್ತೀವಿ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಡೆವಲಪ್ ಮಾಡಿ ನಮ್ಮ ದೇಶಕ್ಕೆ ಒಂದು ಒಳ್ಳೇದು ಮಾಡ್ಬೇಕಂತಾನೆ ಅವರು ಹೋಗಿ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮೂಡಬುಳ ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯದ ಮಾರ್ಗವನ್ನು ಹಾಳುಗೆಡಗಿರುವ ಪ್ರಭಾವಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮಹಿಳೆಯರು ವಿನೂತನ ಹೋರಾಟವನ್ನು ನಡೆಸಿದ್ದಾರೆ. ಗ್ರಾಮದ ಮಹಿಳೆಯರ ಅನುಕೂಲಕ್ಕಾಗಿ ನಿರ್ಮಿಸಲಾಗಿದ್ದ ಸಾರ್ವಜನಿಕ ಶೌಚಾಲಯಕ್ಕೆ ತೆರಳದಂತೆ ಕೆಲ ಪ್ರಭಾವಿ ವ್ಯಕ್ತಿಗಳು ರಸ್ತೆ ಮಾರ್ಗವನ್ನು ಹಾಳು ಮಾಡಿದ್ದಾರೆ ಎಂದು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ಬೇಸತ್ತ ಮಹಿಳೆಯರು ಮೂಡಬುಳ ಗ್ರಾಮ ಪಂಚಾಯತ್ ಗೇಟ್ಗೆ ಮುಳ್ಳು ಬೇಲಿ ಹಚ್ಚಿ ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶೌಚಾಲಯದ ರಸ್ತೆಯನ್ನು ಬಂದ್ ಮಾಡಿ ಮಹಿಳೆಯರ ಘನತೆಗೆ ಧಕ್ಕೆ ತಂದಿರುವ ತಪ್ಪಿಸ್ಥರ ವಿರುದ್ಧ ಕೂಡಲೇ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ರಸ್ತೆಯನ್ನು ಮರುಸ್ಥಾಪನೆ ಮಾಡಬೇಕು ಎಂದು ಪ್ರತಿಭಟನಾಕಾರರು ತೀವ್ರವಾಗಿ ಆಗ್ರಹಿಸಿದ್ದಾರೆ. ನಡ್ರಿ ಬರ್ತ ನಡ್ರಿ. ಎದ್ರ ಸಲ ಪಂಚಾಯತಿ ಮುಳ್ಳಚ್ಚಿರಿ ಇಲ್ಲೇ ಮಾಡಕ್ ಬಿದ್ದಿ ಮತ್ತೆ ಅವನ ಮೇಲೆ ನಮ್ಗ ಸಣ್ಣ ಊಸ ಕಿತ್ತ ಹಾಕ್ಯಾರ, ಕಲ್ಲು ಹಾಕ್ಯಾರ, ಕಟ್ಟಿಗೆ ಹಾಕ್ಯಾರ. ನಮ್ಗೆ ಸಣ್ಣ ರೂಮ್ ಇಲ್ಲ, ಒಟ್ಟು ಕಿತ್ತಬೇಕು, ಬಯಲು ಮಾಡ್ಬೇಕು, ಸಣ್ಣ ರೂಮ್ ಕಟ್ಟಬೇಕು, ಮತ್ತೆ ಏನಿಲ್ರಿ ಇಷ್ಟೇ. ಒಟ್ಟು ಕಿತ್ತಿ ಬಿಡ್ಬೇಕು, ಕಿತ್ತಿ ನಮ್ ಸಣ್ಣ ಜಾಗಿಲ್ಲ. ಒಟ್ಟು ಅದೆಲ್ಲ ಕಿತ್ತಿಸ್ಬೇಕು, ಲೈಟ್ ಕಂಬ ಒಂದು ಇರಬೇಕು, ಒಟ್ಟು ದಾರಿ ಮಾಡಿಕೊಡ್ಬೇಕು. ಅದ್ರ ಸಲ ಮುಳ್ಳು ಹಚ್ಚಿದೆ ಪಂಚಾಯತಿ. ನಮ್ ದಾರಿ ಅಲ್ಲಿ ಪುರುಸತ್ತಿಲ್ಲ, ನಮ್ ದಾರಿ ಎಲ್ಲ ಜನ ಕಿತ್ತಿಗೇಸಿ ಸರ್ಕಾರ ಜಾಗ ಹೇಳ್ತಾ ಅದಂದ್ರೆ ಅದಕ್ಕೆ ಕಿತ್ತಿಗೇಸಿ ಇಷ್ಟು ಜನ ಬಿಡಬಾರ್ದು. ದಾರಿ ಮಾಡಿಕೊಟ್ಟು ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.